ಶಿವಮೊಗ್ಗ ನಗರದ ಬಹುಶಃ ಸುತ್ತಮುತ್ತಲ ಜಾಗಗಳಿಂದ ಬಂದಿರಬಹುದಾದ ಗೌರವಾನ್ವಿತ ಆಧ್ಯಾತ್ಮಿಕ ಬಂಧುಗಳೇ, ನನ್ನ ಸಬ್ಜೆಕ್ಟು ಭಾರತೀಯ ಸಂಸ್ಕೃತಿ. ಅದರ ಹೆಗ್ಗಳಿಕೆ ಏನು? ಸಂಸ್ಕೃತಿ ಅಂದರೆ ಮೊದಲನೇದಾಗಿ ಏನು? ಭಾರತೀಯ ಸಂಸ್ಕೃತಿಯ ಹೆಗ್ಗಳಿಕೆ ಏನು? ಈ ಸಂಸ್ಕೃತಿಯಿಂದ ನಮಗೇನು ಸಿಕ್ಕಿದೆ, ಏನು ಸಿಕ್ಕಿಲ್ಲ ಇತ್ಯಾದಿ ವಿಷಯಗಳನ್ನು ಇನ್ನು ಮುಂದೆ ಒಂದು ವಾರ ಈ ವೇದಿಕೆಯಿಂದ ನಾನು ಪ್ರಸ್ತುತಪಡಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಅದೊಂದು ನಮ್ಮರ ಪ್ರಯತ್ನ. ನನಗೆ ತೋಚಿದ, ನನಗೆ ತಿಳಿದ 4 ಭಾವನೆಗಳನ್ನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ. ಮನುಷ್ಯನಿಗೆ ಹಲವಾರು ಶಕ್ತಿಗಳನ್ನು ಪ್ರಕೃತಿ ಕೊಟ್ಟಿದೆ. ಎಂತೆಂಥ ಶಕ್ತಿಗಳು ಅಂತಂದ್ರೆ ಅದ್ಭುತವಾದ ಶಕ್ತಿಗಳು, ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾವು ಊಹೆ ಮಾಡಲಾರೆವು. ಆ ಶಕ್ತಿಗಳು ಎಷ್ಟು ಅನ್ನುವಂತಹದ್ದೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶಿಕ್ಷಣದ ಮೊದಲ ಪಾಠ ಆಗಿದ್ದಿದ್ರೆ ಇಂಡಿಯಾದಲ್ಲಿ ಈ ವೇಳೆಗೆ ಒಂದೊಂದು ಊರಿನಿಂದ 4 ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಹುಟ್ಟಿ ಬರ್ತಿದ್ರು. ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಹಾಗಿತ್ತು ವ್ಯವಸ್ಥೆ. ಅದರ ಪರಿಣಾಮ ಏನಾಯಿತು ಅಂದ್ರೆ, ಸ್ವಾಮಿ ವಿವೇಕಾನಂದರು ಇಂತಹ ವಿಚಾರಗಳಿಗೆಲ್ಲ ಅಥಾರಿಟಿ ಅಂತಂದ್ರೆ ಸ್ವಾಮಿ ವಿವೇಕಾನಂದರು. ಪ್ರಪಂಚದ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಇಂಗ್ಲೆಂಡಿಂದ ಹಿಡಿದು ಜಪಾನ್ವರೆಗೆ, ಅಲಾಸ್ಕಾದಿಂದ ಹಿಡಿದು ಸ್ಕ್ಯಾಂಡಿನೇವಿಯಾವರೆಗೆ, ಋಗ್ವೇದದಿಂದ ಹಿಡಿದು ಅವರವರೆಗೆ, ಅದು ಹಿಸ್ಟ್ರಿ ಆಗಿರಲಿ, ಅದು ಸೈನ್ಸ್ ಆಗಿರಲಿ, ಅದು ಫಿಲಾಸಫಿ ಆಗಿರಲಿ, ಅದು ಕಲ್ಚರಲ್ ಆಗಿರಲಿ, ಈ ಎಲ್ಲ ವಿಷಯಗಳಿಗೂ ಗ್ರೇಟೆಸ್ಟ್ ಅಥಾರಿಟಿ ಯಾರು ಅಂದ್ರೆ ನಿಸ್ಸಂಶಯವಾಗಿ ಸ್ವಾಮಿ ವಿವೇಕಾನಂದರು. ಇದನ್ನ ಹಾರ್ವರ್ಡ್ ವಿಶ್ವವಿದ್ಯಾಲಯವು ಒಪ್ಕೊಂಡಿದೆ. ಅಮೆರಿಕನ್ ಪತ್ರಿಕೆಗಳಂತೂ ಸಾರಾ ಸಗಟು ಒಪ್ಕೊಂಡಿದೆ. ಇಂಗ್ಲೆಂಡ್ ಒಪ್ಕೊಂಡಿದೆ. ಇಂಡಿಯಾ ಒಪ್ಕೊಂಡಿದೆ. ಸತ್ಯದ ನಿಷ್ಠೆ ಯಾರ್ಯಾರಿಗಿದೆಯೋ, ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯ ಹೇಗಿದೆಯೋ ಹಾಗೆ ತಿಳ್ಕೊಳ್ಬೇಕು ಅಂತ ಯಾರಿಗೆ ಆಸೆ ಆಸ್ಥೆ ಇದೆಯೋ ಅವರೆಲ್ಲರೂ ವಿವೇಕಾನಂದರ ಈ ಪ್ರೌಢಿಮೆಯನ್ನ, ಈ ಸಾಮರ್ಥ್ಯವನ್ನು ಒಪ್ಕೊಂಡಿದ್ದಾರೆ. 6 ತಿಂಗಳೊಳಗಡೆ ಅಮೆರಿಕದ ಜನರು ವಿವೇಕಾನಂದರನ್ನು ಕುರಿತು ಪತ್ರಿಕೆಗಳಲ್ಲಿ ಬರೆದರು, ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಫಾರ್ ದಿ ಪಾಸ್ಟ್ 400 years. ಕೊಲಂಬಸ್ ಅಮೆರಿಕವನ್ನು ಕಂಡು ಹಿಡಿದ 400 ವರ್ಷಕ್ಕೆ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ದು. ಆ ಮಾತುಗಳನ್ನು ಕೇಳಿ ವಿಶೇಷವಾಗಿ ಬಾಸ್ಟನ್, ಅಮೆರಿಕದ ದಿ ಬ್ರೈನ್ ಆಫ್ ಯುನೈಟೆಡ್ ಸ್ಟೇಟ್ಸ್, ನ್ಯೂಯಾರ್ಕ್ ನ ಪಾಕೆಟ್ ಅಂತ ಕರೆದ್ರೆ, ಜೇಬು ಅಂತ ಕರೆದ್ರೆ, ಬಾಸ್ಟನ್ಗೆ ದಿ ಬ್ರೈನ್ ಆಫ್ ಅಮೆರಿಕಾ ಅಂತ ಕರೀತಾರೆ. ಬಾಸ್ಟನ್ ಜನತೆ, ಬಾಸ್ಟನ್ ಆ ಭಾಗದಲ್ಲಿದ್ದಂಥ ಕೇಂಬ್ರಿಡ್ಜ್ ಮೊದಲಾದಂಥ ಕೆಲವಾರು ಸಂಘ ಸಂಸ್ಥೆಗಳಲ್ಲಿ ವಿವೇಕಾನಂದರು ಉಪನ್ಯಾಸ ಮಾಡಿದಾಗ ಅವರ ಉಪನ್ಯಾಸವನ್ನು ಕುರಿತು ಒಂದು ಪತ್ರಿಕೆ ಬರೆಯುತ್ತೆ, ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಆಲ್ ದೀಸ್ ಇಯರ್ಸ್ ಎವರ್ ಸಿನ್ಸ್ ಕೊಲಂಬಸ್ ಡಿಸ್ಕವರ್ಡ್ ಅವರ್ ಕಾಂಟಿನೆಂಟ್. ಕೊಲಂಬಸ್ ನಮ್ಮ ಈ ಖಂಡವನ್ನು ಕಂಡು ಹಿಡಿದ ಮೇಲೆ ಇದನ್ನು ನಾವು ಬಯಸ್ತಾ ಇದ್ದುದು, ನಾವು ಹುಡುಕ್ತಾ ಇದ್ದುದು ಇಂಥ ಸತ್ಯಗಳನ್ನ. ಇವತ್ತಿಗೂ ವಿಶ್ವದ ಮಹಾ ಬುದ್ಧಿಮತ್ತೆ ಕೂಡಿರ್ತಕ್ಕಂಥ ಜನ ಇರೋದು ಅಮೆರಿಕದಲ್ಲೇ ನಿಸ್ಸಂಶಯವಾಗಿ. ಆವತ್ತಿಗೂ ಹಾಗೆ ಇದ್ದುದು. ಜ್ಞಾನ ಪಿಪಾಸುತನ, ಜ್ಞಾನ ತೃಷೆ ಇನ್ನಿಲ್ಲದ ರೀತಿಯಲ್ಲಿ ಆ ಜನರಲ್ಲಿ ಇದ್ದುದರಿಂದಲೇ ಯಾವ ಊರಿಗೆ ಹೋದರೂ ಕೂಡ ಸ್ವಾಮೀಜಿಯವರಿಗೆ ಅಂಥ ಒಂದು ಅದ್ಭುತವಾದಂತಹ ಸ್ವಾಗತ, ಅಂಥ ಬೇಡಿಕೆ, ಅಂಥ ಆತ್ಮೀಯತೆ ಮೂಡಿ ಬಂದು ಪತ್ರಿಕೆಗಳು ಬರೆಯುತ್ತವೆ, ದಿ ಸೈಕ್ಲೋನಿಕ್ ಮಾಂಕ್. ಹೋದ ಕಡೆ ಒಂದು ಸೈಕ್ಲೋನ್ ನಿರ್ಮಾಣ ಮಾಡ್ತಾರೆ. ಈ ಹಿನ್ನೆಲೆ ನಾ ಹೇಳ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ, ಇಂಥ ವಿಚಾರಗಳಿಗೆ ಅಥಾರಿಟಿ ಯಾರು ಅಂತಂದ್ರೆ ನಿಸ್ಸಂಶಯವಾಗಿಯೂ ವಿವೇಕಾನಂದ ಅಂಡ್ ವಿವೇಕಾನಂದ ಅಲೋನ್. ನಾನು ಈ 7 ದಿನಗಳ ಕಾಲ ಏನು ವಿಚಾರ ಮಂಡನೆ ಮಾಡ್ತೇನೆ, ಇದೆಲ್ಲಕ್ಕೂ ಆಧಾರ ವಿವೇಕಾನಂದರ ಚಿಂತನೆ, ವಿವೇಕಾನಂದರ ಬರಹ. ಅದು ನನ್ನ ಚಿಂತನೆ, ನನ್ನ ಬರಹ ಅಲ್ಲ. ಅವರ ವಿಚಾರಗಳ ಬೆಳಕಿನಲ್ಲಿ ನಾನು ಸ್ವಲ್ಪ ವೈಯಕ್ತಿಕವಾಗಿ ವಿಶ್ಲೇಷಣೆ ಮಾಡಬಹುದು. ಇಂಡಿಯಾದಲ್ಲಿ ಒಂದು ಕಾಲದಲ್ಲಿ ಇಂಥದ್ದೊಂದು ಎಜುಕೇಶನ್ ಸಿಸ್ಟಮ್ ಇತ್ತು ಅಂತ ನಾನು ಹೇಳಿದೆ. ಯಾವ ರೀತಿ ಎಜುಕೇಶನ್ ಸಿಸ್ಟಮ್?
ಒಬ್ಬ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಯೋಗ್ಯತೆಗಳು ಎಷ್ಟು, ಏನು, ಯಾವುದು? ಕೇವಲ ಒಂದು ಡಾಕ್ಟರೇಟ್ ಪಡ್ಕೊಳ್ಳುವಷ್ಟ ಅವನಿಗಿರೋ ಸಾಮರ್ಥ್ಯ, ಒಂದು ನೊಬೆಲ್ ಪ್ರಶಸ್ತಿ ಪಡ್ಕೊಳ್ಳುವಷ್ಟ ಅವನಿಗಿರೋ ಸಾಮರ್ಥ್ಯ, ಅಥವಾ ಒಂದು ಜಗದ್ಗುರು ಪಟ್ಟ ಅದು ಪಡ್ಕೊಳ್ಳುವಷ್ಟು ಸಾಮರ್ಥ್ಯ ಅಷ್ಟ ಅವನಿಗಿರೋದು ಅಲ್ಲ. ಇದಕ್ಕೂ ವಿವೇಕಾನಂದರನ್ನೇ ನಾನು ಇಲ್ಲಿ ಉದ್ಧರಿಸ್ತೇನೆ. ನೋ ಸೈನ್ಸಸ್, ನೋ ಸ್ಕ್ರಿಪ್ಚರ್ಸ್, ನೋ ಬುಕ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಗಮನಿಸಿ ಮಾತುಗಳನ್ನು. ಅವರ ಮಾತುಗಳೇ ಹಾಗೆ, ಅವರ ವಿಚಾರಗಳೇ ಹಾಗೆ, ಬುಲೆಟ್ಗಳು. ನೋ ಬುಕ್ಸ್, ನೋ ಸೈನ್ಸಸ್, ನೋ ಸ್ಕ್ರಿಪ್ಚರ್ಸ್. ಬುಕ್ ಅಂದ್ರೆ ಪುಸ್ತಕ, ಸ್ಕ್ರಿಪ್ಚರ್ ಅಂದ್ರೆ ಧರ್ಮಗ್ರಂಥ, ಸೈನ್ಸ್ ಅಂದ್ರೆ ವಿಜ್ಞಾನ. ಯಾವ ವಿಜ್ಞಾನವು, ಯಾವ ಧರ್ಮಗ್ರಂಥವು, ಯಾವ ಪುಸ್ತಕವು ಮನುಷ್ಯನ ಸಾಮರ್ಥ್ಯಗಳು ಎಷ್ಟು ಅಂತ ವರ್ಣನೆ ಮಾಡೋದು ಬಿಡಿ, ಊಹೆ ಕೂಡ ಮಾಡಿಕೊಳ್ಳಲಾರವು. ದಿ ಓನ್ಲಿ ಗಾಡ್ ದಟ್ ಕ್ಯಾನ್ ಎವರ್ ಎಕ್ಸಿಸ್ಟ್, ದ ಓನ್ಲಿ ಗಾಡ್ ದಟ್ ಎವರ್ ಎಕ್ಸಿಸ್ಟೆಡ್. ಎಂದಾದರೂ ಅಸ್ತಿತ್ವದಲ್ಲಿ ಇದ್ದಂಥ ಏಕಮೇವ ದೇವರು ಮನುಷ್ಯ. ಇದರ ಅರ್ಥ ಯಾವ ವಿಶ್ವಶಕ್ತಿ ಜಗತ್ತನ್ನು ಆಳ್ತಾ ಇದೆಯೋ ಅದಾದರೂ ಕೂಡ ತನ್ನ ಶಕ್ತಿಯನ್ನು ತೋರ್ಪಡಿಸಬೇಕು ಅಂದ್ರೆ ಮನುಷ್ಯ ಶರೀರವನ್ನೇ ಅವಲಂಬಿಸಬೇಕಾಗುತ್ತದೆ. ಬಿಕಾಸ್ ದಟ್ ಈಸ್ ದ ಗ್ರೇಟೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಇನ್ಸ್ಟ್ರುಮೆಂಟ್ ಥ್ರೂ ವಿಚ್ ದಿ ಹೋಲ್ ಪೊಟೆನ್ಶಿಯಾಲಿಟಿ ಆಫ್ ಎನಿ ಸಿಸ್ಟಮ್ ಕ್ಯಾನ್ ಫೈಂಡ್ ಇಟ್ಸ್ ಮ್ಯಾಕ್ಸಿಮಮ್ ಮ್ಯಾನಿಫೆಸ್ಟೇಷನ್. ಎಂಥ ಈ ಮನುಷ್ಯ ಶರೀರ ಅನ್ನುವಂಥದ್ದು ಅಂದ್ರೆ ಅದ್ಭುತವಾದ ಗ್ಲೋರಿ, ಅದ್ಭುತವಾದ ವೈಭವವನ್ನ ಇನ್ನು ಯಾವ ಯಂತ್ರದ ಮೂಲಕವೂ ಕೂಡ ತೋರಿಸೋದಕ್ಕೆ ಸಾಧ್ಯ. ಕೃಷ್ಣ ಮನುಷ್ಯನಾಗಿ ಬರಬೇಕು, ರಾಮ ಮನುಷ್ಯರಾಗಿ ಬರಬೇಕು, ಬುದ್ಧ ಮನುಷ್ಯರಾಗಿ ಬರಬೇಕು, ರಾಮಕೃಷ್ಣರು ವಿವೇಕಾನಂದರು ಮನುಷ್ಯರಾಗಿ ಬರಬೇಕು. ಇಷ್ಟೆಲ್ಲ ಶಕ್ತಿಗಳು ಮನುಷ್ಯನ ಒಳಗಡೆ ಇದೆ. ಒಂದು ಕಲ್ಚರ್ ಯಾವ ಕಲ್ಚರ್ ಇಷ್ಟು ಶಕ್ತಿಗಳನ್ನ ಅವನ ಕೈಗೆಟುಕುವಂತೆ ಮಾಡುತ್ತೆ, ಅದನ್ನೇ ನಾವು ಸಂಸ್ಕರಣ. ಹುಟ್ಟಿದ ಮಗು ಇನ್ನು ಹುಟ್ಟೋಕ್ ಮುಂಚೆನೆ ನಮ್ಮ ಜೀವನ ವ್ಯವಸ್ಥೆ ಹೇಗಿರ್ಬೇಕಂದ್ರೆ ನಮಗೇ ಗೊತ್ತಿಲ್ಲದೆ ಈ ಶಕ್ತಿಗಳೆಲ್ಲ ಕೂಡ ನಮ್ಮಿಂದ ಬಿಡುಗಡೆ ಹೊಂದ ನಮಗೆ ದೇ ಶುಡ್ ಬಿಕಮ್ ಅವೈಲಬಲ್, ನಮ್ಮ ಕೈಗೆ ಎಟುಕುವಂತೆ ಇರಬೇಕು. ಇಷ್ಟು ಶಕ್ತಿಗಳು ನಮ್ಮ ಕೈಗೆ ಎಟುಕುವಂತೆ ಇರಬೇಕು. ಹಾಗೇನಾದ್ರೂ ಒಂದು ಮಾಡೋಕ್ ಸಾಧ್ಯವಾ? ಈ ವಿಷಯದಲ್ಲಿ ಇಂಡಿಯನ್ಸ್ ತಲೆ ಕೆಡಿಸಿಕೊಂಡಿರುವಷ್ಟು 1% ಈ ಪ್ರಪಂಚದ ಇನ್ಯಾವ ದೇಶವು, ಇನ್ಯಾವ ನಾಗರಿಕತೆಯು ಕೂಡ ತಲೆ ಕೆಡಿಸಿಕೊಂಡಿದ್ರೆ ಐ ವಾಂಟ್ ಟು ಹ್ಯಾವ್ ಎ ಪ್ರೂಫ್. ಐ ಆಮ್ ಅವೈಲಬಲ್ ಹಿಯರ್ ಫಾರ್ ದಿ ಪಾಸ್ಟ್ 7 days. If any person has got the proof to say, other countries also have tried their best to find out a science whereby this much of manifestation of potentiality can become a reality. I am here available all through the week. I would like to know it from you. ಯಾವುದಾದ್ರೂ ಒಂದು ದೇಶ ಈ ಮಟ್ಟದ ಪ್ರಯತ್ನ, ಮನುಷ್ಯನ ಶಕ್ತಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಅವನಿಗೆ ಏನ್ ಟ್ರೈನಿಂಗ್ ಕೊಡೋಣ, ಏನ್ ಮಾಡೋಣ, ಅವನಿಗೆ ಯಾವ ಊಟ ತಿನ್ನಿಸೋಣ, ಯಾವ ಮಾತುಗಳನ್ನ ಕಿವಿಗೆ ಹಾಕೋಣ ಅನ್ನುವಂತ ನಿಟ್ಟಿನಲ್ಲಿ, ಆ ದಿಕ್ಕಿನಲ್ಲಿ ಇನ್ನು ಯಾವುದಾದ್ರೂ ಒಂದು ದೇಶ ಪ್ರಯತ್ನ ಪಟ್ಟಿದ್ರೆ ನನಗೆ ಬೇಕು. ಅದು ಯಾವ ದೇಶ ಅಂತ ನಾನು ನೋಡ್ಬೇಕು. ಇದನ್ನು ಕಂಡು ವಿವೇಕಾನಂದರು ಅಮೆರಿಕನ್ ಜನರ ಮುಂದೆ, ಹೀಗೆ ಕುಳಿತಿದ್ದಂತ ಅಮೆರಿಕನ್ ಜನರ ಮುಂದೆ ಎದೆಯುಬ್ಬಿಸಿ, ಯಾವುದೋ ಡಿಫೆನ್ಸಿವ್ ಮೂಡಲ್ಲ, ಅಪೋಲಜೆಟಿಕ್ ಮೂಡ್ನಲ್ಲ, ಡಿಫೆನ್ಸಿವ್ ಮೂಡ್ನಲ್ಲ, ಮಿಲಿಟೆಂಟ್ ಮೂಡ್ನಲ್ಲಿ ಎದೆಯುಬ್ಬಿಸಿ ಮಿಲಿಟೆಂಟ್ ಮೂಡ್ನಲ್ಲಿ ಹೇಳ್ತಾರೆ, ಮೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್ ಈವನ್ ವೈಲ್ ಯುರೋಪ್ ವಾಸ್ ಸ್ಟಿಲ್ ಲಿವಿಂಗ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್. ಯುರೋಪ್ ಇನ್ನು ಮರದ ಮೇಲೆ ಕುಳಿತಿದ್ದಾಗ ನನ್ನ ದೇಶ ಇಟ್ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ತುದಿಯನ್ನು ಮುಟ್ಟಿತ್ತು ನನ್ನ ದೇಶ. ಅಮೆರಿಕದಲ್ಲಿ ಹಾಗೆ ಜನರು ಕರೀತಾರೆ, ಯು ಬೇಬೀಸ್ ಆಫ್ ಯೆಸ್ಟರ್ಡೇ, ವಾಟ್ ಡು ಯು ನೋ ಅಬೌಟ್ ಲೈಫ್. ನೆನ್ನೆ ಹುಟ್ಟಿರ್ತಕ್ಕಂಥ ಮಕ್ಕಳೇ, ಲೈಫ್ ಅಂದ್ರೆ ಏನ್ ಗೊತ್ತು ನಿಮ್ಗೆ? ನೋಡಿ ಆ ಗಂಡುತನ ಪ್ರತಿಯೊಬ್ಬ ಭಾರತೀಯನಿಗೂ ಇರುತ್ತೆ. ಅವನು ಭಾರತ ಅಂದ್ರೆ ಏನು ಅಂತ ತಿಳ್ಕೊಂಡಾಗ, ಭಾರತೀಯ ಅಂದ್ರೆ ಯಾರು, ಭಾರತ ಅಂದ್ರೆ ಏನು, ಈ ಪ್ರಪಂಚಕ್ಕೆ ಭಾರತೀಯರು ಏನು ಕೊಡುಗೆ ಕೊಟ್ಟಿದ್ದಾರೆ? ಮೂಢನಂಬಿಕೆಗಳನ್ನು ಕೊಟ್ಟಿದ್ದಾರಾ? ಸೈನ್ಸ್ ತಲೆ ಮೇಲೆ ಹೊಡೆಯುವಂತಹ ಸೈನ್ಸಸ್ ಅನ್ನು ಕೊಟ್ಟಿದ್ದಾರ? ಏನ್ ಮಾಡಿದ್ದಾರೆ ಪ್ರಪಂಚಕ್ಕೆ? ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ 5,000 ಪುಟ ಪುಸ್ತಕ ಬರೀಬಹುದು ನಾವು.
ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್. 5,000 ಪುಟಗಳ ಪುಸ್ತಕ ಬರೀಬಹುದು. ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಸಂಸ್ಕೃತಿ ಅಂದ್ರೆ ಏನು? ಬೇರೆ ದೇಶಗಳು ಸಂಸ್ಕೃತಿಯನ್ನು ಬೆಳೆಸಿದ್ರು, ಸಂಸ್ಕೃತಿ ಅಂತ ಕರೆದ್ರು. ಸಂಸ್ಕೃತಿ, ಅವರ ಸಂಸ್ಕೃತಿ ನಿಸ್ಸಂಶಯವಾಗಿಯೂ ವಾಸ್ ಇಟ್ ಎ ಕಂಪ್ಲೀಟ್ ಕಲ್ಚರ್? ಅದು ಪರಿಪೂರ್ಣ ಸಂಸ್ಕೃತಿ, ದಿ ಎಕ್ಸಾಸ್ಟಿವ್ ಆಲ್ ಎಂಬ್ರೇಸಿಂಗ್ ಕಲ್ಚರ್ ಆರ್ ಎ ಪಾರ್ಷಿಯಲ್ ಕಲ್ಚರ್? Was it totally a human culture or just a political culture? Was it totally a perfect human culture or was it simply a social culture or an economic culture? ಆರ್ಥಿಕ ಸಂಸ್ಕೃತಿಯನ್ನು ಕೊಟ್ರ ಬೇರೆ ದೇಶದವರು, ಪರಿಪೂರ್ಣ ಸಂಸ್ಕೃತಿ ಕೊಟ್ರ? ರಾಜಕೀಯ ಸಂಸ್ಕೃತಿ ಕೊಟ್ರ, ಪರಿಪೂರ್ಣ ಸಂಸ್ಕೃತಿ ಕೊಟ್ರ? ಕೇವಲ ಸಾಮಾಜಿಕ ಸಂಸ್ಕೃತಿ ಕೊಟ್ರ, ಪರಿಪೂರ್ಣ ಮಾನವ ಸಂಸ್ಕೃತಿ ಕೊಟ್ರ? This question should loom large. It should loom large before every thinking mind. A discerning mind should see it a million times before it enters into an authentic judgment about India or any other nation. ಹೀಗಾಗಿ ಇಂಡಿಯನ್ ಕಲ್ಚರ್ ಏನಿದು ಇಂಡಿಯನ್ ಕಲ್ಚರ್? ಬೇರೆಲ್ಲೂ ಕಾಣದೇ ಇದ್ದಂತಹ ಒಂದು ಕಲ್ಚರ್ ಇದು. ಹೇಗೆ ಹುಟ್ಟಿತು? ಎಷ್ಟು ಪ್ರಯತ್ನ ಮಾಡಿ ಅದನ್ನು ಕಂಡು ಹಿಡಿದರು, ಎಷ್ಟು ಕಷ್ಟಪಟ್ಟು, ಎಷ್ಟು ತೀವ್ರವಾಗಿ ಪಡೆದಿಸಿಕೊಂಡು ಕಂಡು ಹಿಡಿದರು. ಮತ್ತೊಮ್ಮೆ ವಿವೇಕಾನಂದರ ಮಾತನ್ನ ಹೇಳ್ತೇನೆ. ವಾಟ್ ಈಸ್ ಇಂಡಿಯನ್ ಕಲ್ಚರ್? ವಾಸ್ ಇಟ್ ಜಸ್ಟ್ ಎ whimsical and emotional outburst of some handful of people? An idiosyncrasy on the part of some half-baked brains? ಇದು ಹುಟ್ಟಿದ ಹೇಗೆ ಇಂಡಿಯನ್ ಕಲ್ಚರ್? ಸ್ವಾಮೀಜಿ ಹೇಳ್ತಾರೆ, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟರ್ನ್ ಟು ಫಾರೆಸ್ಟ್. The best and the most brilliant brains of India returned to forest and took themselves to the study of man. ಮನುಷ್ಯನನ್ನು ಅಧ್ಯಯನ ಮಾಡಿದರು. ಯಾರು ಅಧ್ಯಯನ ಮಾಡಿದರು? The best brains of India. Not those brains that had got some political influence. Influential minds ಅಲ್ಲ. The best and the most brilliant brains of India returned to forest. For what purpose? And took themselves to the study of man. From all possible angles. ಮನುಷ್ಯನನ್ನು ಎಲ್ಲ ಸಾಧ್ಯವಿರುವ ದೃಷ್ಟಿಕೋನಗಳಿಂದಲೂ ಮನುಷ್ಯನನ್ನು ನೋಡಿದರು. And this study was carried on for 50 long centuries. 5,000 ವರ್ಷಗಳ ಕಾಲ ಈ ಅಧ್ಯಯನ ಮಾಡಿದರು. ಒಂದಿನ ಎರಡು ದಿನ ಅಲ್ಲ. ಮಾಡಿದವರು ಯಾರು? ದಿ ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯಾ, ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ಫಾರ್ 50 long centuries. ದಿ ರಿಸಲ್ಟ್ ಈಸ್ ವೇದಾಂತ, ದಿ ಬೇಸಿಸ್ ಆಫ್ ಇಂಡಿಯನ್ ಕಲ್ಚರ್. What was the product of that? What was the outcome of it? The result is Vedanta, the basis of Indian culture. Indian culture ಗೆ ಒಂದು ಬೇಸಿಸ್ ಇದೆ, ಒಂದು ಆಧಾರ ಇದೆ, ಒಂದು ಬುನಾದಿ ಇದೆ. ಯಾವುದದು? ವೇದಾಂತ. ವೇದಾಂತ ಅಂದ್ರೆ ಏನು? ದಿ ಸ್ಟಡಿ ಆಫ್ ಇನ್ಫಿನಿಟಿ, ದಿ ಸ್ಟಡಿ ಆಫ್ ಕನ್ವರ್ಟಿಂಗ್ ಫೈನೈಟ್ ಇಂಟು ಇನ್ಫಿನಿಟ್. ಶಾಂತತೆಯನ್ನು ಅನಂತತೆಗೆ ಪರಿವರ್ತನೆ ಮಾಡುವುದು ಹೇಗೆ? ದಟ್ ಈಸ್ ವೇದಾಂತ. It is not a speculative philosophy. It is not an intellectual gymnastics. It is the most useful science. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಕ್ವಾಂಟಮ್ ಫಿಸಿಕ್ಸ್ ಇದರ ಮುಂದೆ ಕಿಂಡರ್ಗಾರ್ಟನ್ ಮಗು ಆಗುತ್ತೆ. ವೇದಾಂತದ ಮುಂದೆ ಕ್ವಾಂಟಮ್ ಫಿಸಿಕ್ಸ್ LKG ಮಗು ಆಗುತ್ತೆ. ಇನ್ನು ಥಿಯರಿ ಆಫ್ ರಿಲೇಟಿವಿಟಿ ಅದಕ್ಕಿಂತಲೂ ಪ್ರೀಸ್ಕೂಲ್ ಮಗು ಆಗುತ್ತೆ. ಈ 7 ದಿವಸ ಹೇಳ್ತೇನೆ ನಾನು. ಕ್ವಾಂಟಮ್ ಫಿಸಿಕ್ಸ್, ಪಾಪ ನೀನೊಂದು ಬಡವ, ನೀನು ಅನಾಥ, ನಿನಗೆ ಬೇಕಾಗಿರೋದು ಎಲ್ಲಿಂದ ಸಿಗುತ್ತೆ? ವೇದಾಂತದಿಂದ ಮಾತ್ರ ಸಿಗುತ್ತೆ. Take it from me. With all responsibility, I am making this statement. I am a man of science. Perhaps I have studied science more than any of you here. I have studied science for the past 40 years. See the audacity of the man. ವಿವೇಕಾನಂದ ಈ ಸ್ಟೇಟ್ಮೆಂಟ್ ಮಾಡುವಾಗ ಅವರು ಇದೆಲ್ಲ ವೆಸ್ಟರ್ನ್ ಸಾಯಿಲ್ ಮೇಲೆ ನಿಂತ್ಕೊಂಡು ಮಾಡಿದ್ದು. The basis of Indian culture, Vedanta. The result is Vedanta, the basis of Indian culture. ಮೂಢನಂಬಿಕೆ ಅಲ್ಲ, ಇದು ಮೂಢನಂಬಿಕೆ ಅಲ್ಲ. A brainless fellow can muster all his courage to call it as a bundle of superstition. A brainless fellow can do it. A fool can do it. Not a man of intellectual maturity, not a man of analytical approach, a man of scientific temperament. Never dare say such statements. We have fools around in plenty. They have their own ways of rejoicing. They have their own ways of pastimes, of which this is one. Most irresponsible people
making most irresponsible statements. ವಾಟ್ ಈಸ್ ದಿಸ್ ಕಲ್ಚರ್? ಏನು ಹಾಗಾದ್ರೆ ಈ ಕಲ್ಚರು? ಯಾವ್ದು ಕಲ್ಚರು? ಅದೇನಾದ್ರೂ ಇರಲಿ, ಹಾಗಿದ್ರೆ 7 ದಿನ ಇದೆಯಲ್ಲ. ಬಟ್ ವೆಸ್ಟ್ ಕುಡ್ ನೆವರ್ ಹ್ಯಾವ್ ಎ ಕಲ್ಚರ್ ಆಫ್ ದಟ್ ಟೈಮ್. ದಿಸ್ ಇಸ್ ವಾಟ್ ಐ ಆಮ್ ಎಂಫ್ಯಾಟಿಕ್ ಅಬೌಟ್ ಮೆನ್ಷನಿಂಗ್ ಬಿಫೋರ್ ಯು. ವೆಸ್ಟ್ ಕುಡ್ ನೆವರ್ ಹ್ಯಾವ್ even inkling of such a mature, pragmatic, most scientific, deep, all comprehensive, all inclusive, abiding, eternal culture. West could never have it. It could not have an inkling of it. ಇದನ್ನು ಹೇಳಿದ ಯಾರು? ಕಾರ್ಲ್ ಯೂಂಗ್. ವೆಸ್ಟ್ ನಿನ್ನ ಹತ್ರ ಏನಿದೆ ಇಂಡಿಯಾಗೆ ಹೋಲಿಸಿದ್ರೆ? ಜಂಬ ಒಂದು ಬಿಟ್ರೆ, ಅಹಂಕಾರ ಒಂದು ಬಿಟ್ರೆ ನಿನ್ನ ಹತ್ರ ಏನಿದೆ ವೆಸ್ಟ್? ಇದಕ್ಕೆ ವೆಸ್ಟ್ಗೆ ಪ್ರಶ್ನೆ ಮಾಡಿದವರು ವೆಸ್ಟ್ ಅಲ್ಲ, ಕಾರ್ಲ್ ಯೂಂಗ್, ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಕಾಲಜಿಸ್ಟ್. ಕಾರ್ಲ್ ಯೂಂಗ್ನ ಪ್ರಶ್ನೆ. ಯೂಂಗ್ಗೆ ಈ ರೀತಿ ಇಂಪ್ರೆಸ್ ಮಾಡಿರಬೇಕಾದ್ರೆ ಇಂಡಿಯಾದ ಫಿಲಾಸಫಿ ಅದೇನಿರಬೇಕು? ಏನೋ ಇರಬೇಕದು. ಯೂಂಗ್ ಕೆನಾಟ್ ಮೇಕ್ whimsical statements, you see. He was a very responsible man, an internationally renowned personality in the field of psychology. He can't make whimsical statements, impulsive statements. ಈ ಕಲ್ಚರ್ ಇಲ್ಲದೆ ಇದ್ದುದರಿಂದ ನೆಪೋಲಿಯನ್ ಸೈನಿಕನಾಗಿದ್ದವನು ಎಂಪರರ್ ಆದಾಗಲೂ ಕೂಡ ಜೀವನದಲ್ಲಿ ತೃಪ್ತಿ ಆಗಲಿಲ್ಲ ಅವನಿಗೆ. His last days were characterized by repentance, regret, sense of depravity. ಇಷ್ಟೆಲ್ಲ ಮಾಡಿ ಕೊನೆಯ ದಿನಗಳಲ್ಲಿ ನಿನಗೆ ಡಿಪ್ರೆವಿಟಿ ಬಂದ್ರೆ, ಏನು ನಾನು ಮಾಡಿದೆಲ್ಲ ವೇಸ್ಟ್ ಆಯ್ತು ಅಂತ ಅನ್ನೋದಾದ್ರೆ, ಇಷ್ಟು ದಿನ ನಿನ್ನ ಲೈಫ್ ವೇಸ್ಟ್ ಆಯ್ತು ಅಂತ ಅನ್ನೋದಾದ್ರೆ, ಅದು ಯಾವ ಮೆಥಡ್ ಯೂಸ್ ಮಾಡಿದೆ ನೀನು ನಿನ್ನ ಗ್ಲೋರಿ ತೋರಿಸೋದಕ್ಕೆ? ನೆಪೋಲಿಯನ್ ಅವನ ಆಟೋಬಯೋಗ್ರಫಿ ಬರೀತಾನೆ. ಕೊನೆಯ ದಿನಗಳಲ್ಲಿ ಸೇಂಟ್ ಹೆಲೆನಾ, ಆಫ್ರಿಕಾದ ವೆಸ್ಟ್ ಕೋಸ್ಟ್ ಪಕ್ಕದಲ್ಲಿರ್ತಕ್ಕಂಥ ಸೇಂಟ್ ಹೆಲೆನಾದಲ್ಲಿ ಯುರೋಪಿಯನ್ ಫೋರ್ಸಸ್ ಎಲ್ಲ ಬಿಸಾಕ್ತಾರೆ, ಕೈಕಾಲು ಕಟ್ಟಿ ಬಿಸಾಕ್ತಾರೆ. ಬಿದ್ದಿರು ಇಲ್ಲಿ ನೀನು ಬಹಳ ತಂಟೆ ಮಾಡ್ತೀಯ. ಸರಿ, ನೆಪೋಲಿಯನ್ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಏನಾಯ್ತು ಕೊನೆಗೆ? ಏನೇನೋ ಮಾಡಕ್ ಹೋಗಿದೆ. ಝಾರ್ ಹತ್ರ ಹೋಗಿ, ರಷ್ಯನ್ ಝಾರ್ ಹತ್ರ ಹೋಗಿ, ಝಾರ್ ನಿಕೋಲಸ್, ಯುರೋಪ್ ಮೀನ್ಸ್ ಮೀ ಅಂಡ್ ಯು, ಯುರೋಪ್ ಮೀನ್ಸ್ ಮೀ ಅಂಡ್ ಯು ಅಂತ ಹೇಳಿದಂತ ಮನುಷ್ಯ ಕೊನೆಗೆ ಜೀವನದಲ್ಲಿ ಕೈಕಾಲು ಕಟ್ಕೊಂಡು ಒಂದ್ ಕಡೆ ಬಿದ್ದ ಅಂದ್ರೆ ಅವನ ಕಲ್ಚರ್ ಅವನು ಕೊಟ್ಟಿದ್ದು. ಇಷ್ಟಕ್ಕೋಸ್ಕರ ಅಷ್ಟೆಲ್ಲ ಮಾಡಬೇಕಾಯ್ತು. ಯಾಕೆ? ಹಿಸ್ ಕಲ್ಚರ್ ವಾಸ್ ನಾಟ್ ಮೆಚೂರ್ಡ್ ಎನಫ್. ಅವನೇ ಹೇಳ್ತಾನೆ, ಅದನ್ನ ನಾನು ಹೇಳೋದಲ್ಲ. ಅವನ ಸ್ಟೇಟ್ಮೆಂಟ್ ಇದೆ, ಕೊನೆಗೆ ಆಟೋಬಯೋಗ್ರಫಿ ಬರೀತಾನೆ, ಅದನ್ನು ಸ್ಟೇಟ್ಮೆಂಟ್ ಮಾಡ್ತಾನೆ. ದೇರ್ ಆರ್ 2 powers in this world. There are in this world 2 powers. The power of the spirit and power of the sword. ಕತ್ತಿಯ ಶಕ್ತಿ ಮತ್ತು ಒಳಗಿನ ಆಂತರಿಕ ಶಕ್ತಿ ಅಂತ 2 ಶಕ್ತಿಗಳಿವೆ ಈ ಪ್ರಪಂಚದಲ್ಲಿ. ಆವಾಗ ಬಹಳ ಇಂಟ್ರಾಸ್ಪೆಕ್ಷನ್ ನಲ್ಲಿ ಬಂದಂತ ಮಾತು. ಜೀವನದಲ್ಲಿ ಪೆಟ್ಟು ಬಿದ್ದಾಗ ಯಾವುದೇ ಮನುಷ್ಯ ಸ್ವಲ್ಪ ಇಂಟ್ರಾಸ್ಪೆಕ್ಷನ್ ಹೋಗ್ತಾನೆ, ಆತ್ಮವಿಮರ್ಶೆಗೆ ಹೋಗ್ತಾನೆ. ಆವಾಗ ಮೆಚೂರ್ಡ್ ಫೀಲಿಂಗ್ಸ್ ಬರುತ್ತೆ ಅವನಿಗೆ. ಯಾಕೆ? ಪಾಠ ಕಲ್ತಿರ್ತಾನೆ. ದೇರ್ ಆರ್ ಇನ್ ದಿಸ್ ವರ್ಲ್ಡ್ 2 powers, ದಿ ಪವರ್ ಆಫ್ ದಿ ಸ್ಪಿರಿಟ್ ಅಂಡ್ ಪವರ್ ಆಫ್ ದಿ ಸ್ವರ್ಡ್. ಕತ್ತಿ ಶಕ್ತಿ ಮತ್ತು ಆಂತರಿಕ ಶಕ್ತಿ. ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ಆಲ್ವೇಸ್ ವ್ಯಾಂಕ್ವಿಶ್ಡ್ ದಿ ಪವರ್ ಆಫ್ ದಿಸ್ ವರ್ಲ್ಡ್. ದಿಸ್ ಇಸ್ ದಿ ಕ್ವಿಂಟೆಸೆನ್ಸ್ ಆಫ್ ದಿ ಸ್ಟೇಟ್ಮೆಂಟ್. ಒಳಗಿನ ಆಂತರಿಕ ಮನುಷ್ಯನ ಆಂತರಿಕ ಶಕ್ತಿಗಳು ಕತ್ತಿಯ ಶಕ್ತಿಯನ್ನ ಹೇಳಿ ಹೆಸರಿದಂತೆ ಮಾಡಿಬಿಟ್ಟಿವೆ. ಇದು ಇಂಡಿಯನ್ಸ್ 5000 ವರ್ಷಗಳ ಹಿಂದೆ ಕಂಡುಕೊಂಡ್ರದನ್ನ. Therefore, Indian culture never became predominantly a military culture or a political culture. It became predominantly the culture of cultivating the inner forces of man. The power of the spirit has always vanquished the power of this world. Alexander, Julius Caesar, Charlemagne and I have founded empires. Upon what the power of our genius did depend? Upon the power of the sword. ನಾವೆಲ್ಲ 4 ಜನ ಚಕ್ರವರ್ತಿಗಳು ಯುರೋಪ್ನಲ್ಲಿ ರಾಜ್ಯ ಕಟ್ಟಿದ್ವಿ. ಯಾವುದರ ಆಧಾರದ ಮೇಲೆ ನಾವು ಕಟ್ಟಿದ್ವಿ? ಕತ್ತಿಯ ಶಕ್ತಿ ಆಧಾರದ ಮೇಲೆ. ಜೀಸಸ್ ಕ್ರೈಸ್ಟ್ alone founded his empire upon the power of the spirit. ಆದರೆ ಜೀಸಸ್ ಕ್ರೈಸ್ಟ್ ಆಂತರಿಕ ಶಕ್ತಿ ಆಧಾರದ ಮೇಲೆ ಒಂದು ಎಂಪೈರ್ ಕಟ್ಟಿದ. ಜೀಸಸ್ ಕ್ರೈಸ್ಟ್ ಒಬ್ಬನೇ ಅಲ್ಲ, ಅವರಿಗಿಂತ ಮುಂಚೆ ಬುದ್ಧ, ಅವರಿಗಿಂತ ಮುಂಚೆ ಕೃಷ್ಣ, ಅವರಿಗಿಂತ ಮುಂಚೆ ರಾಮ, ಅದಕ್ಕಿಂತ ಮುಂಚೆ ಹಿಂದೂ ಋಷಿಗಳು, ಇತ್ತೀಚಿನ ಕಾಲದಲ್ಲಿ ರಾಮಕೃಷ್ಣ ವಿವೇಕಾನಂದ ಕಂಬೈನ್, ರಮಣ ಮಹರ್ಷಿಗಳು, ಆಚಾರ್ಯ ಪುರುಷಗಳು, ಅವತಾರ ಪುರುಷ, ಸಂತರು, ಶರಣರು, ಬೇಕಾದಷ್ಟು ಜನ upon the power of the spirit they have been building their empires incessantly, continuously, perennially. ಇಷ್ಟೇ ಹೇಳಿ ನೆಪೋಲಿಯನ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಜೀಸಸ್ ಕ್ರೈಸ್ಟ್ alone founded his empire upon the power of the spirit. Even to this long day millions would die for him. ಇವತ್ತಿಗೂ ಅವನ ಚಕ್ರಾಧಿಪತ್ಯ ಬೆಳೀತಾ ಇದೆ. ನಾನು ಸತ್ತು ಹೋದೆ.
ಟೇಕ್ ಎ ಕಂಪ್ಯಾರಿಟಿವ್ ಸ್ಟಡಿ. ಇಂಡಿಯನ್ ಕಲ್ಚರ್, ನೆಪೋಲಿಯನ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್. ಇಂಡಿಯನ್ಸ್ 5000 ವರ್ಷ ಏನ್ ಮಾಡಿದ್ರು? ವೇದಾಂತವನ್ನು ಕಂಡು ಹಿಡಿದ್ರು, ಅದನ್ನ ಬೇಸಿಸ್ ಆಗಿ ಮಾಡಿದ್ರು. ಈ ವೇದಾಂತ ಏನ್ ಹೇಳುತ್ತೆ? ಚಕ್ರವರ್ತಿ ಯಾಕೆ ಬೇಡ, ಬಡವನಾಗಿರು, ಭಿಕ್ಷೆ ಬೇಡು ಅಂತ ಹೇಳುತ್ತಾ? ಎಷ್ಟೋ ಜನ ಹಾಗೆ ತಿಳ್ಕೊಡ್ತಾರೆ, ಓ ಸ್ವಾಮೀಜಿ ಎಷ್ಟಾದ್ರೂ ನೀವು ಸನ್ಯಾಸಿಗಳಲ್ವಾ, ಆದ್ರಿಂದ ನೀವು ಹೇಗೆ ಹೇಳೋದು? ಹಾಗಲ್ಲ ಅದು ವೇದಾಂತ. ಹಾಗಾದ್ರೆ ನೆಪೋಲಿಯನ್ ಆಗ್ಬೇಡ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಭೋಗ ವಿಲಾಸ ಇದೆಲ್ಲ ಬೇಡ. ತಿನ್ನೋದನ್ನು ಬಿಟ್ಬಿಡು, ಒಣಗ್ತಾ ಇರು, ಬಡವನಾಗಿರು, ಭಿಕ್ಷೆ ಬೇಡು ಅಂತ ಹೇಳುತ್ತೆ ವೇದಾಂತ. ಹಾಗೆ ಹೇಳುತ್ತೆ ವೇದಾಂತ. ಅದು ವೇದಾಂತ ಅಲ್ಲ, ಮತ್ತೆ ಅದು ಹೇಳ್ತಿರ್ಬೇಕು. ಅದು ವೇದಾಂತ ಅಲ್ವೇ ಅಲ್ಲ. ವೇದಾಂತಿಗಳಿಗೆ ಇದು ಗೊತ್ತೇ ಇಲ್ಲ. ನಿರಾಸೆ ಎನ್ನುವಂತಹದ್ದು ಪಶ್ಯೇಮ ಶರದಶತಂ ಜೀವೇಮ 100 ವರ್ಷ ಬದುಕೋಣ, 100 ಶರತ್ಕಾಲಗಳನ್ನು ಕಾಣೋಣ. ಅಗ್ನಿಮಿಚ್ಛಧ್ವಂ ಭಾರತಃ, ಭಾರತೀಯರೇ ಬೆಂಕಿಯಂತೆ ಬದುಕಿ, ಇದು ವೇದಾಂತ ಹೇಳೋದು. ಅಗ್ನಿಮಿಚ್ಛಧ್ವಂ ಭಾರತಃ ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಂ ಅಸ್ತಿ. ಸಣ್ಣ ಪುಟ್ಟ ಆಸೆಗಳನ್ನು ಯಾಕೋ ಇಟ್ಕೊಳ್ತೀಯ? ಸೀಮೆ ಇಲ್ಲದ ಆಸೆಗಳನ್ನು ಇಟ್ಕೊಳ್ಳೋ ಮುಂಡಕೋಪನಿಷತ್ ಹೇಳು. ಇದು ವೇದಾಂತ. ಸಣ್ಣ ಪುಟ್ಟ ಆಸೆ ಯಾಕೆ ಇಟ್ಕೊಳ್ತೀಯ? ಸಣ್ಣ ಪುಟ್ಟ ಆಸೆ ಇಟ್ಕೋಬೇಡ, ಆಸೆಯನ್ನೇ ಇಟ್ಕೋಬೇಡ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಆಸೆ ಇಟ್ಕೋಬೇಡ, ನಿನ್ನ ಯೋಗ್ಯತೆಗೆ ತಕ್ಕನಾದ ಆಸೆ ಇಟ್ಕೋ. ಅಲ್ಪೇ ಸುಖಮಸ್ತಿ, ಅಲ್ಪದಲ್ಲಿ ಸುಖ ಇಲ್ಲ. ಭೂಮಾ ತತ್ ಸುಖಂ, ಯಾವುದು ಅಗಾಧವಾದ್ದು ಅನಂತವಾದ್ದು. ಹಾಗಾದ್ರೆ ಅಗಾಧವಾದ್ದು ಅನಂತವಾದ್ದು ಯಾವುದು ಒಂದಿರಬೇಕು. ನೆಪೋಲಿಯನ್ ಬೇಡ ನೋ. ಯಾವುದು ಅಗಾಧವಾದ್ದು ಅನಂತವಾದ್ದು ಅದರಲ್ಲಿ ನೆಪೋಲಿಯನ್ ಇನ್ಕ್ಲೂಡ್ ಆಗ್ತಾನೆ. ನೆಪೋಲಿಯನ್ನ ಜಯ, ನೆಪೋಲಿಯನ್ನ ವ್ಯಕ್ತಿತ್ವ, ನೆಪೋಲಿಯನ್ ವೈಭವ ಇನ್ಕ್ಲೂಡ್ ಆಗುತ್ತೆ. ಐನ್ಸ್ಟೈನ್ ವೈಭವ ಇನ್ಕ್ಲೂಡ್ ಆಗುತ್ತೆ. ನ್ಯೂಟನ್ನ ವೈಭವ ಇನ್ಕ್ಲೂಡ್ ಆಗುತ್ತೆ. ಗಂಧರ್ವರ ವೈಭವ ಇನ್ಕ್ಲೂಡ್ ಆಗುತ್ತೆ. ಮಹಾ ಸಂಗೀತಗಾರ ವೈಭವ ಇನ್ಕ್ಲೂಡ್ ಆಗುತ್ತೆ. ಅನ್ ಆಲ್ ಎಂಬ್ರೇಸಿಂಗ್, ಅನ್ ಆಲ್ ಇನ್ಕ್ಲೂಸಿವ್ ಕಲ್ಚರ್ ಈಸ್ ವೇದಾಂತಿಕ್ ಕಲ್ಚರ್. ಎಲ್ಲವನ್ನೂ ಪಡ್ಕೊಳ್ಳೋದು. ಆದ್ರೆ ಬೇರೆ ಕಲ್ಚರ್ ಹಾಗಲ್ಲ. ನೀನು ಪೊಲಿಟಿಕಲ್ ಸುಪ್ರಿಮಸಿ ಬೇಕಾ? ಮೂವ್ ಇನ್ ದಿ ಪೊಲಿಟಿಕಲ್ ಡೈರೆಕ್ಷನ್. ಎಕನಾಮಿಕ್ ಸುಪ್ರಿಮಸಿ, ಅರ್ಥದಲ್ಲಿ ನಿನ್ನ ಶ್ರೇಷ್ಠತೆ ಬೇಕಾ? ಮೂವ್ ಇನ್ ದಿ ಡೈರೆಕ್ಷನ್ ಆಫ್ ಎಕನಾಮಿಕ್ಸ್ ಅಂಡ್ ಫಿನಾನ್ಷಿಯಲ್ ಎಕ್ಸಲೆನ್ಸ್, ಫಿನಾನ್ಷಿಯಲ್ ಸುಪ್ರಿಮಸಿ. ಅದು ವೇದಾಂತ ಹೇಳೋದು, ದೇರ್ ಈಸ್ ಒನ್ ಎಕ್ಸಲೆನ್ಸ್ ಬೈ ಹ್ಯಾವಿಂಗ್ ವಿಚ್ ಯು ಕ್ಯಾನ್ ಹ್ಯಾವ್ ಆಲ್ ಅದರ್ ಎಕ್ಸಲೆನ್ಸಸ್ ಗೇನ್ಡ್ ಬೈ ಯು ಆಟೋಮ್ಯಾಟಿಕಲಿ ವಿಥೌಟ್ ಬೀಯಿಂಗ್ ಏಮ್ಡ್ ಅಟ್. ಅದರ ಕಡೆ ನೀವು ಗುರಿನೇ ಇಟ್ಟಿಲ್ಲ, ಆದ್ರೂ ಕೂಡ ಸಿಗ್ತಾ ಇರುತ್ತೆ. ಇನ್ ಕೆಮಿಸ್ಟ್ರಿ ವಿ ಕಮ್ ಅಕ್ರಾಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಬೈ ಪ್ರಾಡಕ್ಟ್. We are aiming at one product, there are so many byproducts that come on their own. We have not aimed at them, but they come obviously. ಹಾಗೆಯೇ ವೇದಾಂತದ ಕಲ್ಚರ್ ಹೇಳುವಂತಹದ್ದು, ಒಂದಕ್ಕೆ ಗುರಿ ಇಡು, ಎಲ್ಲವೂ ಬಂದಿರುತ್ತೆ ಅಲ್ಲಿ. ನಿನ್ಗೆ ಬೇಕಿರುವುದು, ಬೇಡವಾದ್ದು, ಸಿಡಿ ಸುಪ್ರಿಮಸಿ. ಇದು ಬೇಕು, ಈ ದಿಕ್ಕಿನಲ್ಲಿ ಹೋಗು. ಇದು ಬೇಕು, ಆ ದಿಕ್ಕಿನಲ್ಲಿ ಹೋಗು. ಇದು ಬೇಕು, ಈ ದಿಕ್ಕಿನಲ್ಲಿ. ದೇವರು ಕೊಟ್ಟರು 100 ವರ್ಷ ಆಯುಷ್ಯ. ಇದ್ರಲ್ಲಿ ಹೋಗಲ್ಲ, ಅದರಲ್ಲೂ ಹೋಗಲ್ಲ, ಇದರಲ್ಲೂ ಹೋಗಲ್ಲ, ಯಾವ್ದ್ರಲ್ಲಿ ಹೋಗಲಿ. ಇದು ಹೋದ್ರೆ ಅದು ಸಿಗೋದಿಲ್ಲ, ಅಲ್ಲಿ ಹೋದ್ರೆ ಇದು ಸಿಗೋದಿಲ್ಲ. ಬಟ್ ಹಿಯರ್ ಈಸ್ ಒನ್ ಬ್ಯೂಟಿಫುಲ್ ಪ್ಲಾನ್. ಏನದು? ಮೂವ್ ಇನ್ ದಿಸ್ ಡೈರೆಕ್ಷನ್ ಬೈ ಮೂವಿಂಗ್ ಅಲಾಂಗ್ ವಿಚ್ ಯು ಕ್ಯಾನ್ ಹ್ಯಾವ್ ಅನದರ್ ಥಿಂಗ್ಸ್ ಆರ್ ಅದರ್ ಥಿಂಗ್ಸ್ ಅಕ್ರೂಡ್ ಟು ಯು ಆಟೋಮ್ಯಾಟಿಕಲಿ. ನೀನು ಬೇಡದಿರೋದಕ್ಕೆ ಗಮನವೇ ಕೊಟ್ಟಿಲ್ಲ, ಆದ್ರೂ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಪ್ರೀತಿಯ ಬಂಧುಗಳೇ, ದಿಸ್ ಇಸ್ ದಿ ಸುಪ್ರಿಮಸಿ ಆಫ್ ಇಂಡಿಯನ್ ಕಲ್ಚರ್. How this supremacy has been so beautifully put forth by the great Sri Ramakrishna will be presented before you tomorrow. Thank you so much.